ಸ್ನೇಹಿತರೆ, ನಮ್ಮ ಪ್ರಪಂಚ ರಹಸ್ಯಗಳಿಂದ ತುಂಬಿದೆ. ವಿಜ್ಞಾನ ದಿನದಿಂದ ದಿನಕ್ಕೆ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡುತ್ತಾ ಅನೇಕ ರಹಸ್ಯಗಳನ್ನು ಬಯಲಿಗೆಳೆಯುತ್ತಿದೆ. ಆದರೆ ಕೆಲವು ರಹಸ್ಯಗಳು ಮಾತ್ರ ಇಂದಿಗೂ ಯಾರಿಗೂ ಅರ್ಥವಾಗಿಲ್ಲ, ಬಹುಶಃ ಎಂದಿಗೂ ಅರ್ಥವಾಗದೇನೂ ಇರಬಹುದು. ಅಂತಹ ರಹಸ್ಯಗಳಲ್ಲಿ ಅತ್ಯಂತ ಕುತೂಹಲಕಾರಿಯಾದವು ಜಗತ್ತಿನ ಕೆಲವು ನಿಗೂಢ ಬಾಗಿಲುಗಳು. ಈ ಬಾಗಿಲುಗಳ ಬಗ್ಗೆ ಒಂದು ವಿಚಿತ್ರ ನಂಬಿಕೆ ಇದೆ. ಒಂದು ವೇಳೆ ಇವುಗಳನ್ನು ತೆರೆದರೆ ಊಹಿಸಲು ಸಾಧ್ಯವಾಗದ ಭಯಾನಕ ಘಟನೆಗಳು ನಡೆಯಬಹುದು. ಈ ಬಾಗಿಲುಗಳು ಕೇವಲ ತಮ್ಮ ಅಸ್ತಿತ್ವಕ್ಕಾಗಿ ಮಾತ್ರ ಪ್ರಸಿದ್ಧವಾಗಿಲ್ಲ. ಅವುಗಳ ಹಿಂದೆ ಅಡಗಿರುವ ಕಥೆಗಳು, ಪುರಾಣಗಳು ಮತ್ತು ಜನಪದ ನಂಬಿಕೆಗಳು ಇಂದಿಗೂ ಜನರನ್ನ ಆಶ್ಚರ್ಯಕ್ಕೀಡು ಮಾಡುತ್ತೆ. ಕೆಲವು ಬಾಗಿಲುಗಳನ್ನ ಶಾಪಗ್ರಸ್ತ ಎಂದು ನಂಬುತ್ತಾರೆ. ಇನ್ನು ಕೆಲವು ಬಾಗಿಲುಗಳನ್ನ ಅತ್ಯಾಧುನಿಕ ತಂತ್ರಜ್ಞಾನ ಇದ್ದರೂ ಇಂದಿಗೂ ತೆರೆಯಲು ಸಾಧ್ಯವಾಗಿಲ್ಲ. ಹಲವಾರು ಬಾರಿ ಪ್ರಯತ್ನಿಸಿದರೂ ಎಲ್ಲ ಪ್ರಯತ್ನಗಳು ವಿಫಲವಾಗಿದೆ ಎನ್ನಲಾಗುತ್ತೆ. ಅಷ್ಟೇ ಅಲ್ಲ, ಅವುಗಳನ್ನು ತೆರೆಯಲು ಸಾಹಸ ಮಾಡಿದ ಕೆಲವರು ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಹಾಗಾದ್ರೆ ಆ ರಹಸ್ಯಮಯ ಬಾಗಿಲುಗಳ ಹಿಂದೆ ನಿಜವಾಗಿಯೂ ಏನಿದೆ? ಅಲ್ಲಿ ಅಪಾರ ಖಜಾನೆಯೇ ಅಥವಾ ಮಾನವನಿಗೆ ಅರ್ಥವಾಗದ ಯಾವುದೋ ಶಕ್ತಿಯೇ? ಇಂದಿನ ಈ ವಿಡಿಯೋದಲ್ಲಿ ಶತಮಾನಗಳಿಂದ ಮುಚ್ಚಿರುವ ಜಗತ್ತಿನ 5 ಅತ್ಯಂತ ರಹಸ್ಯಮಯ ಬಾಗಿಲುಗಳ ಬಗ್ಗೆ ತಿಳಿದುಕೊಳ್ಳೋಣ. ಶ್ರೀ ಪದ್ಮನಾಭ ಸ್ವಾಮಿ ದೇವಸ್ಥಾನದ ರಹಸ್ಯ ಬಾಗಿಲು. ಕೇರಳದ ರಾಜಧಾನಿ ತಿರುವನಂತಪುರದಲ್ಲಿ ಇರುವ ಶ್ರೀ ಪದ್ಮನಾಭ ಸ್ವಾಮಿ ದೇವಸ್ಥಾನ ಸುಮಾರು 1400 ವರ್ಷಗಳಷ್ಟು ಹಳೆಯದು. ಅದ್ಭುತ ವಾಸ್ತುಶಿಲ್ಪ ಮತ್ತು ಅತ್ಯುನ್ನತ ಎಂಜಿನಿಯರಿಂಗ್ ಕೌಶಲ್ಯಕ್ಕಾಗಿ ಈ ದೇವಸ್ಥಾನ ವಿಶ್ವದಾದ್ಯಂತ ಪ್ರಸಿದ್ಧವಾಗಿದೆ. ಆದರೆ 2011ರಲ್ಲಿ ಈ ದೇವಸ್ಥಾನ ಇಡೀ ಜಗತ್ತಿನ ಗಮನ ಸೆಳೆಯಿತು. ಭಾರತದ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ದೇವಸ್ಥಾನದಲ್ಲಿದ್ದ 6 ರಹಸ್ಯ ಖಜಾನೆಗಳನ್ನು ತೆರೆಯಲಾಯಿತು. ಈ ಖಜಾನೆಗಳಿಗೆ ಎ ರಿಂದ ಎಫ್ ವರೆಗೂ ಹೆಸರುಗಳನ್ನು ಇಡಲಾಯಿತು. ಮೊದಲ 5 ರೂಮ್ಗಳನ್ನು ತೆರೆದಾಗ ಎಲ್ಲರೂ ಬೆರಗಾಗಿದ್ದರು. ಒಳಗೆ ಇದ್ದದ್ದು ಸಾಮಾನ್ಯ ಸಂಪತ್ತಲ್ಲ, ಟನ್ಗಟ್ಟಲೆ ಚಿನ್ನ, ವಜ್ರಗಳು, ಅಮೂಲ್ಯ ಆಭರಣಗಳು, ಅಪರೂಪದ ಚಿನ್ನದ ವಿಗ್ರಹಗಳು. ಇವೆಲ್ಲದರ ಒಟ್ಟು ಮೌಲ್ಯ ಸುಮಾರು $1 ಟ್ರಿಲಿಯನ್ ಅಮೆರಿಕನ್ ಡಾಲರ್ಗಳಷ್ಟು. ಆದರೆ ಈ ದೇವಸ್ಥಾನದಲ್ಲಿದ್ದ ಇಂದಿಗೂ ಯಾರೂ ತೆರೆಯಲಾಗದ ಒಂದು ಬಾಗಿಲಿದೆ. ಅದೇ ರೂಮ್ ನಂಬರ್ ಬಿ. ಈ ಬಾಗಿಲಿನ ಮೇಲೆ 2 ನಾಗರ ಹಾವುಗಳ ಕೆತ್ತನೆ ಇದೆ. ಇದಕ್ಕೆ ಬೀಗ ಕೂಡ ಇಲ್ಲ. ಆದರೂ ಇದನ್ನ ಯಾರಿಂದಲೂ ತೆರೆಯಲು ಸಾಧ್ಯವಾಗಿಲ್ಲ. ಸ್ಥಳೀಯ ನಂಬಿಕೆಯ ಪ್ರಕಾರ ಈ ಬಾಗಿಲನ್ನ ವಿಶೇಷ ಮಂತ್ರಶಕ್ತಿಯಿಂದ ಮುಚ್ಚಲಾಗಿದೆ. ಗರುಡ ಮಂತ್ರವನ್ನ ಸಂಪೂರ್ಣವಾಗಿ ತಿಳಿದಿರುವ ವ್ಯಕ್ತಿ ಮಾತ್ರ ಇದನ್ನ ತೆರೆಯಬಲ್ಲನೆಂದು ಹೇಳಲಾಗುತ್ತೆ. ಈ ಬಾಗಿಲಿನ ಮೇಲೆ ಮತ್ತೊಂದು ಭಯಾನಕ ಕಥೆಯೂ ಇದೆ. 1930ರಲ್ಲಿ ಕೆಲವು ಕಳ್ಳರು ಈ ಖಜಾನೆಯನ್ನ ತೆರೆಯಲು ಪ್ರಯತ್ನಿಸಿದರು. ಆದರೆ ಬಾಗಿಲು ತೆರೆಯುವಷ್ಟರಲ್ಲಿ ಎಲ್ಲಿಂದಲೋ 100 ನಾಗರ ಹಾವುಗಳು ಕಾಣಿಸಿಕೊಂಡು ಅವರ ಮೇಲೆ ದಾಳಿ ಮಾಡಿದ್ದವು. ಇದು ನಿಜವೋ ಅಥವಾ ಕೇವಲ ಕಟ್ಟುಕತೆಯೋ ಎಂಬುದು ಇಂದಿಗೂ ಸ್ಪಷ್ಟವಾಗಿಲ್ಲ. ಆದರೆ ಒಂದು ವಿಷಯ ಮಾತ್ರ ಖಚಿತ, ಈ ವಾಲ್ಟ್ ಬಿ ಇಂದಿಗೂ ಮುಚ್ಚಿಯೇ ಇದೆ. ಅದರೊಳಗೆ ಇನ್ನೂ ಅಪಾರ ಖಜಾನೆ ಇದೆಯೇ ಅಥವಾ ಮಾನವ ಇತಿಹಾಸವನ್ನೇ ಬದಲಾಯಿಸಬಲ್ಲ ಯಾವುದಾದರೂ ರಹಸ್ಯ ಅಡಗಿದೆಯೇ? ಈ ಪ್ರಶ್ನೆಗೆ ಉತ್ತರ ಇಂದಿಗೂ ಯಾರ ಬಳಿಯೂ ಇಲ್ಲ. ತಾಜ್ ಮಹಲ್ನ ಸೀಲ್ ಮಾಡಲಾದ ರಹಸ್ಯ ಬಾಗಿಲುಗಳು. ಪ್ರೇಮದ ಸಂಕೇತ ಎಂದು ಕರೆಯಲ್ಪಡುವ ತಾಜ್ ಮಹಲ್ ಅದರ ಸೌಂದರ್ಯಕ್ಕೆ ಇಡೀ ಜಗತ್ತೇ ಮಾರು ಹೋಗಿದೆ. ಆದರೆ ಇದೇ ತಾಜ್ ಮಹಲ್ನ ಕೆಳಗೆ ಶತಮಾನಗಳಿಂದ ಯಾರಿಗೂ ಪ್ರವೇಶವಿಲ್ಲದ ಕೆಲವು ರಹಸ್ಯ ಕೊಠಡಿಗಳು ಮತ್ತು ಬಾಗಿಲುಗಳಿವೆ ಎಂಬುದು ನಿಮಗೆ ಗೊತ್ತೇ? 1631ರಲ್ಲಿ ಮೊಘಲ್ ಚಕ್ರವರ್ತಿ ಶಹಜಹಾನ್ ತನ್ನ ಪ್ರೀತಿಯ ಪತ್ನಿ ಮುಮ್ತಾಜ್ ಅವರ ನೆನಪಿಗಾಗಿ ತಾಜ್ ಮಹಲ್ನ ನಿರ್ಮಿಸಿದರು. ಸುಮಾರು 20,000 ಕುಶಲ ಕಾರ್ಮಿಕರು, 1000ಕ್ಕೂ ಹೆಚ್ಚು ಆನೆಗಳು ಮತ್ತು ಸುಮಾರು 22 ವರ್ಷಗಳ ಕಠಿಣ ಪರಿಶ್ರಮದ ನಂತರ ಈ ಅದ್ಭುತ ಕಟ್ಟಡ ಪೂರ್ಣಗೊಂಡಿತ್ತು. ಇಂದು ಇದು ಜಗತ್ತಿನ 7 ಅದ್ಭುತಗಳಲ್ಲಿ ಒಂದಾಗಿದೆ. ಆದರೆ ಇದರ ಕೆಳಭಾಗದಲ್ಲಿರುವ ಕೆಲವು ಕೊಠಡಿಗಳು ಇಂದಿಗೂ ಸಂಪೂರ್ಣವಾಗಿ ಮುಚ್ಚಲ್ಪಟ್ಟಿದೆ. ಈ ಕೊಠಡಿಗಳು ಯಮುನಾ ನದಿಯ ಕಡೆ ಇರುವ ನೆಲಮಾಳಿಗೆಯ ಭಾಗದಲ್ಲಿದೆ. ಸಾಮಾನ್ಯ ಜನರಿಗೆ ಮಾತ್ರವಲ್ಲದೆ ಹೆಚ್ಚಿನ ಸಂಶೋಧಕರಿಗೂ ಈ ಭಾಗಕ್ಕೆ ಪ್ರವೇಶವಿಲ್ಲ. ಹಾಗಾದ್ರೆ ಈ ಬಾಗಿಲುಗಳನ್ನು ಏಕೆ ಮುಚ್ಚಲಾಗಿದೆ? ಇದಕ್ಕೆ ಸಂಬಂಧಿಸಿದಂತೆ ಹಲವಾರು ಊಹಾಪೋಹಗಳಿವೆ. ಮೊದಲ ಸಿದ್ಧಾಂತದ ಪ್ರಕಾರ ಈ ಕೊಠಡಿಗಳನ್ನ ತೆರೆದರೆ ಪ್ರವಾಸಿಗರ ಉಸಿರಾಟದಿಂದ ಹೊರಬರುವ ಕಾರ್ಬನ್ ಡೈಆಕ್ಸೈಡ್ ಒಳಗೆ ಸಂಗ್ರಹವಾಗಬಹುದು. ಅದು ಅಮೃತ ಶಿಲೆಯೊಂದಿಗೆ ರಾಸಾಯನಿಕ ಕ್ರಿಯೆ ನಡೆಸಿ ತಾಜ್ ಮಹಲ್ನ ಅಡಿಪಾಯಕ್ಕೆ ಹಾನಿ ಉಂಟು ಮಾಡುವ ಸಾಧ್ಯತೆ ಇದೆ. ಇದರಿಂದ ಕಟ್ಟಡದ ಸ್ಥಿರತೆಗೂ ಅಪಾಯ ಉಂಟಾಗಬಹುದು. ಆದರೆ ಇನ್ನೊಂದು ಸಿದ್ಧಾಂತ ಕೆಲವರು ನಂಬುವಂತೆ ಈ ಮುಚ್ಚಿದ ಕೊಠಡಿಗಳಲ್ಲಿ ಯಾವುದಾದರೂ ಒಂದರಲ್ಲಿ ಮುಮ್ತಾಜ್ ಅವರ ಮೂಲ ಪಾರ್ಥಿವ ಶರೀರ ಸುರಕ್ಷಿತವಾಗಿ ಇಡಲಾಗಿದೆ.
ಇದಕ್ಕೆ ಯಾವುದೇ ದೃಢವಾದ ಸಾಕ್ಷ್ಯ ಇಲ್ಲದಿದ್ದರೂ ಈ ಮಾತು ವರ್ಷಗಳಿಂದ ಜನರ ಕುತೂಹಲವನ್ನ ಹೆಚ್ಚಿಸುತ್ತಲೇ ಬಂದಿದೆ. ಹಾಗಾದ್ರೆ ಆ ಬಾಗಿಲುಗಳ ಹಿಂದೆ ನಿಜವಾಗಿಯೂ ಏನಿದೆ? ಇಂದಿಗೂ ಅದಕ್ಕೆ ಉತ್ತರ ಸಿಕ್ಕಿಲ್ಲ. ಈಜಿಪ್ಟ್ನ ಗ್ರೇಟ್ ಸ್ಪಿಂಕ್ಸ್ನ ರಹಸ್ಯ ಬಾಗಿಲುಗಳು. ಈಗ ನಾವು ಹೋಗುತ್ತಿರುವುದು ಸುಮಾರು 4500 ವರ್ಷಗಳ ಹಿಂದಿನ ಈಜಿಪ್ಟ್ಗೆ. ಅಲ್ಲಿರುವ ಗ್ರೇಟ್ ಸ್ಪಿಂಕ್ಸ್ ವಿಶ್ವದ ಅತ್ಯಂತ ಹಳೆಯ ಮತ್ತು ಅತಿ ದೊಡ್ಡ ಶಿಲ್ಪಗಳಲ್ಲಿ ಒಂದಾಗಿದೆ. ಮಾನವನ ತಲೆ, ಸಿಂಹದ ದೇಹ, ಈ ವಿಚಿತ್ರ ಆಕೃತಿ ಸಾವಿರಾರು ವರ್ಷಗಳಿಂದ ಮರಳುಗಾಡಿನಲ್ಲಿ ನಿಂತಿದೆ. ಆದರೆ ಇದರ ನಿಜವಾದ ರಹಸ್ಯ ಹೊರಗಿಲ್ಲ, ಅದರ ಒಳಗಿದೆ. ಪುರಾತತ್ವ ತಜ್ಞರು ಸ್ಪಿಂಕ್ಸ್ನ ಮುಂಭಾಗದ ಪಂಜಗಳ ಕೆಳಗೆ ಸುಮಾರು 25 ಅಡಿ ಆಳದಲ್ಲಿ ಕೊಠಡಿಗಳನ್ನ ಪತ್ತೆ ಹಚ್ಚಿದ್ದಾರೆ. ಭೂಕಂಪದ ತರಂಗಗಳನ್ನ ಅಧ್ಯಯನ ಮಾಡುವ ವಿಶೇಷ ಉಪಕರಣಗಳ ಸಹಾಯದಿಂದ ಈ ಕೊಠಡಿಗಳ ಅಸ್ತಿತ್ವ ಪತ್ತೆಯಾಯಿತು. ಅಷ್ಟೇ ಅಲ್ಲ, ಅವುಗಳಿಗೆ ಹೋಗುವ 2 ರಹಸ್ಯ ಮಾರ್ಗಗಳು ಇದ್ದವೆಂದು ಹೇಳಲಾಗುತ್ತೆ. ಆದರೆ ಈಜಿಪ್ಟ್ ಸರ್ಕಾರ ಈ ಮಾರ್ಗವನ್ನ ಸಾರ್ವಜನಿಕರಿಗೆ ಸಂಪೂರ್ಣವಾಗಿ ಮುಚ್ಚಿಟ್ಟಿದೆ. ಇಂದಿಗೂ ಯಾರಿಗೂ ಆ ಕೊಠಡಿಯೊಳಗೆ ಪ್ರವೇಶವಿಲ್ಲ. ಹಾಗಾದ್ರೆ ಅದರೊಳಗೆ ಏನಿರಬಹುದು? ಕೆಲ ಸಂಶೋಧಕರು ಒಂದು ದೊಡ್ಡ ಸಿದ್ಧಾಂತವನ್ನ ಮಂಡಿಸುತ್ತಾರೆ. ಅವರ ಪ್ರಕಾರ ಅಲ್ಲಿ ಆಲ್ ಆಫ್ ರೆಕಾರ್ಡ್ಸ್ ಎಂಬ ಪುರಾತನ ಜ್ಞಾನ ಭಂಡಾರ ಅಡಗಿರಬಹುದು. ಅದರೊಳಗೆ ಪ್ರಾಚೀನ ಈಜಿಪ್ಟ್ ಮಾತ್ರವಲ್ಲ, ಕಣ್ಮರೆಯಾದ ಅಟ್ಲಾಂಟಿಸ್ ನಾಗರಿಕತೆಯ ಮಾಹಿತಿಯೂ ಇರಬಹುದು ಎಂದು ಕೆಲವರು ನಂಬುತ್ತಾರೆ. ಇದು ನಿಜ ಆಗಿದ್ರೆ ಮಾನವನ ಇತಿಹಾಸವೇ ಹೊಸದಾಗಿ ಬರೆಯಬೇಕಾದ ಪರಿಸ್ಥಿತಿ ಬರಬಹುದು. ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಚೀನಾದ ಮೊದಲ ಚಕ್ರವರ್ತಿ ಕಿನ್ ಶಿ ಹುವಾಂಗ್ ಅವರ ರಹಸ್ಯ ಸಮಾಧಿ. 1974 ಚೀನಾದ ಶಿಯಾನ್ ನಗರದ ಸಮೀಪ ಕೆಲವು ರೈತರು ತಮ್ಮ ಹೊಲದಲ್ಲಿ ಬಾವಿ ತೋಡ್ತಿದ್ರು. ಆದರೆ ಅವರಿಗೆ ಸಿಕ್ಕಿದ್ದು ನೀರಲ್ಲ, ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸುವಂತಹ ಒಂದು ರಹಸ್ಯ. ಮಣ್ಣಿನೊಳಗಿಂದ ಒಬ್ಬ ಯೋಧನ ಮೂರ್ತಿ ಹೊರಬಂದಿತ್ತು. ಮೊದಲು ಅದು ಸಾಮಾನ್ಯ ಮೂರ್ತಿ ಅಂತ ಎಲ್ಲರೂ ಭಾವಿಸಿದ್ರು. ಆದರೆ ಪುರಾತತ್ವ ತಜ್ಞರು ಅಗೆತವನ್ನ ಮುಂದುವರಿಸಿದಂತೆ ಒಂದರ ಹಿಂದೆ ಒಂದರಂತೆ ಸಾವಿರಾರು ಯೋಧರ ಮೂರ್ತಿಗಳು ಹೊರಬರಲು ಆರಂಭಿಸಿದವು. ಇಂದು ಈ ಸೇನೆಯನ್ನ ಟೆರಾಕೋಟಾ ಆರ್ಮಿ ಅಂತ ಕರೆಯಲಾಗುತ್ತೆ. ಇಲ್ಲಿಯವರೆಗೂ ಸುಮಾರು 2000ಕ್ಕೂ ಹೆಚ್ಚು ಮೂರ್ತಿಗಳು ಪತ್ತೆಯಾಗಿದೆ. ಆದರೆ ತಜ್ಞರ ಅಂದಾಜಿನ ಪ್ರಕಾರ ಇನ್ನು 8000ಕ್ಕೂ ಹೆಚ್ಚು ಯೋಧರು ಭೂಮಿಯೊಳಗೆ ಅಡಗಿರಬಹುದು. ಅಲ್ಲಿನ ಅತ್ಯಂತ ಆಶ್ಚರ್ಯಕರ ಸಂಗತಿ ಏನೆಂದರೆ, ಯಾವೊಬ್ಬ ಯೋಧರ ಮುಖವು ಒಂದೇ ರೀತಿ ಇಲ್ಲ. ಪ್ರತಿಯೊಬ್ಬನ ಮುಖ, ಉಡುಪು, ಕೂದಲಿನ ವಿನ್ಯಾಸ ಮತ್ತು ಭಾವ ಭಂಗಿ ವಿಭಿನ್ನವಾಗಿದೆ. ಇದು ಕೇವಲ ಶಿಲ್ಪಕಲೆಯಲ್ಲ, ಸುಮಾರು 2000 ವರ್ಷಗಳ ಹಿಂದಿನ ಜೀವಂತ ಸೇನೆಯ ಚಿತ್ರಣ. ಆದರೆ ಇವೆಲ್ಲಕ್ಕಿಂತ ದೊಡ್ಡ ರಹಸ್ಯ ಇನ್ನೂ ತೆರೆದುಕೊಳ್ಳಲೇ ಇಲ್ಲ. ಅದೇ ಚೀನಾದ ಮೊದಲ ಚಕ್ರವರ್ತಿ ಕಿನ್ ಶಿ ಹುವಾಂಗ್ ಅವರ ಸಮಾಧಿ. ಈ ಸಮಾಧಿ ಸುಮಾರು 94 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಹರಡಿಕೊಂಡಿದೆ. ಇತಿಹಾಸದ ದಾಖಲೆಗಳ ಪ್ರಕಾರ ಇದರೊಳಗೆ ಅರಮನೆಗಳು, ಅವರ ಅಪಾರ ಖಜಾನೆ, ಅಮೂಲ್ಯ ಕಲಾಕೃತಿ ಮತ್ತು ಅನೇಕ ರಹಸ್ಯಗಳು ಅಡಗಿದೆ. ಆದರೆ ವಿಜ್ಞಾನಿಗಳು ಇಂದಿಗೂ ಈ ಮುಖ್ಯ ಸಮಾಧಿಯನ್ನ ತೆರೆಯಲು ಧೈರ್ಯ ಮಾಡಿಲ್ಲ. ಅದೇಕೆ ಗೊತ್ತಾ? ಪ್ರಾಚೀನ ಚೀನಾದ ಗ್ರಂಥಗಳ ಪ್ರಕಾರ ಆ ಸಮಾಧಿಯೊಳಗೆ ಪಾದರಸದ ನದಿಗಳು ಹರಿಯುತ್ತಿವೆ. ಕಳ್ಳರು ಒಳನುಗ್ಗದಂತೆ ಮಾಡಲು ಅವುಗಳನ್ನು ನಿರ್ಮಿಸಲಾಗಿದೆ ಅಂತ ಹೇಳಲಾಗುತ್ತೆ. ಮೊದಲಿಗೆ ಇದು ಕೇವಲ ಒಂದು ಕತೆ ಅಂತ ಭಾವಿಸಿದ್ರು. ಆದರೆ ನಂತರ ನಡೆದ ವೈಜ್ಞಾನಿಕ ಪರೀಕ್ಷೆಗಳಲ್ಲಿ ಆ ಪ್ರದೇಶದಲ್ಲಿ ಪಾದರಸದ ಪ್ರಮಾಣ ಹೆಚ್ಚಾಗಿರುವುದು ಪತ್ತೆಯಾಯಿತು. ಅಂದರೆ ಆ ಕಥೆಯಲ್ಲಿ ಸ್ವಲ್ಪವಾದರೂ ಸತ್ಯ ಇರಬಹುದೆಂದು ಅನುಮಾನ ಮೂಡಿತು. ಇಂದು ಇರುವ ತಂತ್ರಜ್ಞಾನದಿಂದ ಸಮಾಧಿಯನ್ನ ಯಾವುದೇ ಹಾನಿಯಾಗದಂತೆ ತೆರೆಯುವುದು ಇನ್ನೂ ಸಾಧ್ಯವಾಗಿಲ್ಲ. ಆದ್ದರಿಂದ ಚೀನಾದ ಈ ಮಹಾರಹಸ್ಯ ಇನ್ನೂ ಭೂಮಿಯೊಳಗೆ ಅಡಗಿದೆ. ನರಕದ ಬಾಗಿಲು, ಡೋರ್ ಟು ಹೆಲ್. ತುರ್ಕ್ಮೆನಿಸ್ತಾನದ ಕರಾಕುಮ್ ಮರುಭೂಮಿ. ಇಲ್ಲಿ ಒಂದು ಸ್ಥಳವಿದೆ, ಅದನ್ನ ಜನರು ನರಕದ ಬಾಗಿಲು ಅಂತ ಕರೀತಾರೆ. ಈ ಬೃಹತ್ ಹಳ್ಳ ಸುಮಾರು 59 ಮೀಟರ್ ಅಗಲ ಮತ್ತು 30 ಮೀಟರ್ ಆಳ ಹೊಂದಿದೆ. ಆದರೆ ಇದರ ವಿಶೇಷತೆ ಅದರ ಗಾತ್ರವಲ್ಲ, ಇದು ಕಳೆದ 50 ವರ್ಷಗಳಿಂದ ನಿರಂತರವಾಗಿ ಉರಿಯುತ್ತಿರುವ ಬೆಂಕಿ. ಹೌದು, ಹಗಲಿರಲಿ ರಾತ್ರಿ ಇರಲಿ, ಮಳೆ ಬರಲಿ ಗಾಳಿ ಬೀಸಲಿ, ಈ ಬೆಂಕಿ ಎಂದಿಗೂ ಆರಿಲ್ಲ. ಹಾಗಾದ್ರೆ ಈ ಬೆಂಕಿ ಹೇಗೆ ಆರಂಭವಾಯಿತು? 1971ರಲ್ಲಿ ಸೋವಿಯತ್ ವಿಜ್ಞಾನಿಗಳು ಈ ಪ್ರದೇಶದಲ್ಲಿ ತೈಲ ಮತ್ತು ನೈಸರ್ಗಿಕ ಅನಿಲವನ್ನ ಹುಡುಕುತ್ತಿದ್ರು. ಆ ಸಮಯದಲ್ಲಿ ಹಠಾತ್ತನೆ ನೆಲ ಕುಸಿದು ಒಂದು ಬೃಹತ್ ಹಳ್ಳ ನಿರ್ಮಾಣವಾಯಿತು. ಅದರೊಳಗಿಂದ ಅಪಾರ ಪ್ರಮಾಣದ ಮೀಥೇನ್ ಅನಿಲ ಹೊರಬರಲು ಆರಂಭಿಸಿತು. ಆ ಅನಿಲ ಪರಿಸರಕ್ಕೆ ಅಪಾಯಕಾರಿ ಎಂದು ತಿಳಿದ ವಿಜ್ಞಾನಿಗಳು ಅದಕ್ಕೆ ಬೆಂಕಿ ಹಚ್ಚಿದರೆ ಕೆಲವೇ ದಿನಗಳಲ್ಲಿ ಅನಿಲ ಸುಟ್ಟು ಮುಗಿಯುತ್ತದೆ ಅಂತ ಭಾವಿಸಿದ್ರು.
ಆದರೆ ಅವರ ಲೆಕ್ಕ ಸಂಪೂರ್ಣ ತಪ್ಪಾಯಿತು. ಕೆಲ ದಿನಗಳು ಬದಲು ಕೆಲವು ವಾರಗಳ ಬದಲು ಇಂದಿಗೂ ಅಂದರೆ 50 ವರ್ಷಗಳಾದರೂ ಆ ಬೆಂಕಿ ನಿರಂತರವಾಗಿ ಉರಿಯುತ್ತಾನೇ ಇದೆ. ರಾತ್ರಿ ಸಮಯದಲ್ಲಿ ಈ ಸ್ಥಳವನ್ನ ನೋಡಿದರೆ ಅದು ನಿಜವಾಗಿಯೂ ನರಕದ ಬಾಗಿಲೇ ತೆರೆದಿದೆ ಎಂಬ ಭಯ ಮೂಡುತ್ತದೆ. ಇದಕ್ಕಾಗಿಯೇ ಪ್ರತಿ ವರ್ಷ ಸಾವಿರಾರು ಪ್ರವಾಸಿಗರು ಈ ವಿಚಿತ್ರ ಸ್ಥಳವನ್ನ ನೋಡಲು ಬರುತ್ತಾರೆ. ಇಂದಿಗೂ ಈ ಬೆಂಕಿ ಯಾವಾಗ ಆರಲಿದೆ ಎಂಬ ಪ್ರಶ್ನೆಗೆ ಯಾರ ಬಳಿಯೂ ಸ್ಪಷ್ಟ ಉತ್ತರ ಇಲ್ಲ.